ಕಂದ ಯಶೋಧೆ ಅದಕ್ಕೆ ನಿಂತ್ಕೊ. ಯಶೋಧೆ ನಿಂತ್ಕೋ. ನನ್ ಕೃಷ್ಣ ಯಶೋಧೆ ನಿಂತ್ಕೋ. ನಿಂತ್ಕೋ ಯಶೋಧೆ. ನಂದರಾಜ ನನ್ನ ಕೃಷ್ಣನ ಹತ್ರ ಕರ್ಕೊಂಡು ಹೋಗಿ. ಯಶೋಧೆ ಕೃಷ್ಣಂಗೆ ಏನು ಇಲ್ಲ ಆಗಲ್ಲ. ನಂದರಾಜ, ನನ್ನ ಕಂದನ ನೋಡ್ಲೇಬೇಕು. ನನ್ ಕೃಷ್ಣನ ಹತ್ರ ಕರ್ಕೊಂಡು ಹೋಗಿ. ಯಶೋದೆ, ಅದಕ್ಕೆ ನೀವು ತಾಳ್ಮೆಯಿಂದ ಇರಿ. ನಮ್ ಕೃಷ್ಣಂಗೆ ಏನೂ ಆಗಿರಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ಮತ್ತೆ ನಂದ ಹೋಗಿ ಅವನ್ನ ಹುಡುಕ್ತೀವಿ. ಇಲ್ಲ, ನಾನೇ ಸ್ವತಃ ನನ್ನ ಕಂದನ ಹತ್ರ ಹೋಗ್ತೀನಿ. ನಾನೇ ಮಥುರೆಗೆ ಹೋಗ್ತೀನಿ. ನಾನ್ ಮಥುರೆಗೆ ಹೋಗ್ಲೇಬೇಕು. ಇಲ್ಲ ಯಶೋದೆ, ನಮ್ ಕೃಷ್ಣ ಮಥುರೆಗೆ ಹೋಗಿದ್ದಾನೆ ಅಂದ್ರೆ ಯಾರಾದ್ರೂ ಅವನ್ನ ಖಂಡಿತ ನೋಡಿರ್ತಾರೆ. ನಾನ್ ನಿನಗ್ ಮಾತ್ ಕೊಡ್ತೀನಿ, ನಮ್ ಕೃಷ್ಣಂಗೆ ಏನೂ ಆಗಿರಲ್ಲ. ನಾನು ವೃಷಭಾನು ಹೋಗಿ ಅವನ್ನ ಕರ್ಕೊಂಡ್ ಬರ್ತೀವಿ. ಬಾ. ಚಿಕ್ಕಪ್ಪ, ನಾನಿರುವಾಗ ನಿಮ್ಗೆ ಕಷ್ಟ ಯಾಕೆ? ಕೃಷ್ಣನ ಮಥುರೆಯಿಂದ ಅವನ ಅಣ್ಣ ಕರ್ಕೊಂಡ್ ಬರ್ತಾನೆ. ಬಲರಾಮ ಇರೋವರೆಗೂ ಅವನ್ ತಮ್ಮಂಗೆ ಯಾರು ಅಪಾಯನೇ ಮಾಡೋಕ್ಕಾಗೋದಿಲ್ಲ. ನೀವು ಧೈರ್ಯವಾಗಿರಿ ಚಿಕ್ಕಮ್ಮ. ಇಲ್ಲ ಬಲರಾಮ, ನಾನ್ ನನ್ ಕಂದನ ನನ್ ಕಣ್ಣಾರೆ ನೋಡೋವರೆಗೂ ನನಗ್ ಸಮಾಧಾನ ಇರೋದಿಲ್ಲ. ನಾನು ನಿನ್ ಜೊತೆ ಮಥುರೆಗೆ ಬರ್ತೀನಿ. ಬಾ. ಅಮ್ಮ, ಅಮ್ಮ, ನೀನ್ ಮಥುರೆಗೆ ಹೋಗು. ಅವಶ್ಯಕತೆ ಏನಿದೆ ಅಮ್ಮ? ನಿನ್ ಕಂದ ಅಂತೂ ಇಲ್ಲೇ ಇದ್ದಾನಲ್ಲಮ್ಮ. ಕಂದ, ನೀನ್ ಈ ಮರದ ಮೇಲೆ ಏನ್ ಮಾಡ್ತಿದ್ಯಾ? ಅಮ್ಮ, ನಾನಿಲ್ಲಿ ಕುತ್ಕೊಂಡು ಈ ಬೆಣ್ಣೆ ಖಾಲಿ ಮಾಡ್ತಾ ಇದ್ದೀನಮ್ಮ. ಆದ್ರೆ ರಾಧೆ ಹೇಳ್ತಿದ್ಲು ನೀನ್ ಬೆಣ್ಣೆ ತಗೊಂಡು ಮಥುರೆಗೆ ಹೋಗಿದ್ಯಾ ಅಂತ. ಅಮ್ಮ, ನಾನು ಈ ರಾಧೆಗೆ ಹೇಳಿದ್ದೆ ನಾನು ಬೆಣ್ಣೆ ಕಡಿತಿದ್ದೀನಿ ಅಂತ. ಆದ್ರೆ ಇವಳು ಕೇಳಿಸ್ಕೊಂಡಿದ್ದಾಳೆ ನಾನು ಬೆಣ್ಣೆ ಮಧುರೆಗೆ ತಗೊಂಡೋಗ್ತಿದ್ದೀನಿ ಅಂತ. ಸುಳ್ಳು ಹೇಳ್ಬೇಡ ಕೃಷ್ಣ, ನಾನ್ ಪ್ರತಿ ಪದ ಸರಿಯಾಗಿ ಕೇಳಿದೆ. ನೀನ್ ಖಂಡಿತ ಮಥುರೆಗೆ ಹೋಗಿದ್ದೆ 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 ಅಮ್ಮ. ನನ್ಗನ್ಸತ್ತೆ ಈ ರಾಧೆಗೆ ದಾಮು ಚಿಕ್ಕಪ್ಪನ ಮರ್ತೋಗೋ ಕಾಯಿಲೆ ಬಂದಿದೆ ಅಂತ. ಅದಕ್ಕೆ ಇವಳಿಗೆ ಕಿವಿ ಕೇಳಿಸ್ತಿಲ್ಲ. ಅಮ್ಮ, ಈ ರಾಧೆಗೆ ಮೊದಲು ಕಾಳಿತನ ಬೆಣ್ಣೆ ತಿನ್ಸು. ಯಾರಿಗ್ ಗೊತ್ತು, ಆ ಔಷಧಿಯಿಂದ ಆದ್ರೂ ಇವಳ ಬುದ್ಧಿ ಸರಿ ಹೋಗ್ಬೋದು. ಕೃಷ್ಣ, ಔಷಧಿ ಬೇಕಾಗಿರೋದು ನನಗಲ್ಲ ನಿನಗೆ. ಆಗ್ಲಾದ್ರೂ ನೀನ್ ನಿಜ ಹೇಳ್ಬೋದು. ಆದ್ರೆ ಕೃಷ್ಣ, ನೀನ್ ಯಾಕೆ ಬೆಣ್ಣೆ ತೆಗಿತಿದ್ದೆ ಹೇಳು? ಅಮ್ಮ, ನಿನ್ ಕೈ ಬೆಣ್ಣೆನ ನಾನ್ ಯಾವಾಗ್ಲೂ ತಿಂತೀನಲ್ಲ, ಅದಕ್ಕೆ ನಾನು ಇವತ್ತು ಅರ್ಥ ಮಾಡ್ಕೋಬೇಕಾಗಿತ್ತು. ಏನಂದ್ರೆ ಆ ಅದ್ಭುತವಾದ ರುಚಿ ನಿನ್ ಕೈಯಲ್ಲಿದ್ಯಾ ಅಥವಾ ಈ ಬೆಣ್ಣೆಲಿದ್ಯಾ ಅಂತ. ಆದ್ರೆ ಇವತ್ತು ನಾನೇ ನನ್ ಕೈಯಾರೆ ತೆಗ್ದಿರೋ ಬೆಣ್ಣೆ ತಿಂದು ನನ್ಗೆಲ್ಲ ಅರ್ಥ ಆಯ್ತು. ಹೌದಾ? ನಿನಗೇನ್ ಗೊತ್ತಾಯ್ತು? ಅಮ್ಮ, ಏನಂದ್ರೆ ಈ ರುಚಿ ಬೆಣ್ಣೆಲಿಲ್ಲ, ಆದ್ರೆ ಅದು ನನ್ನ ಅಮ್ಮನ ಕೈಯಲ್ಲಿದೆ. ಒಂದಲ್ಲ ಒಂದಿನ ನಿನಗ್ ಸತ್ಯ ಹೇಳದ್ ಕಲಿಸ್ತೀನಿ ಕೃಷ್ಣ. ಇಲ್ಲ ಅಂದ್ರೆ ನನ್ನ ಹೆಸರು ರಾಧೇನೇ ಅಲ್ಲ. ಬೇಕಾಗಿಲ್ಲ ಬೆಣ್ಣೆ. ನೀವು ಸುರಕ್ಷಿತವಾಗಿದ್ದೀರಿ ಮಹಾರಾಜ. ನಿಮ್ಮನ್ನು ಭ್ರಮೆಗೆ ತಳ್ಳಿದ್ದರು. ಆ ಗೋಕುಲ ವಾಸಿಗಳು ಇಂದು ತಮ್ಮ ಎಲ್ಲ ಸೀಮೆಗಳನ್ನು ದಾಟಿದ್ದಾರೆ. ಆದರೆ ನೀವು ಚಿಂತಿಸಬೇಡಿ, ನನ್ನ ಬಳಿ ಇರುವ ಯೋಜನೆಯಿಂದ ಆ ಗೋಕುಲ ವಾಸಿಗಳು ಶಾಶ್ವತವಾಗಿ ವಿಷನಿದ್ರೆಗೆ ಜಾರುತ್ತಾರೆ. ನಾನು ನಿಮಗೆ ಯಾರನ್ನೋ ತೋರಿಸಬೇಕು ಮಹಾಬಲಿ. ಅವನು ನಿಮ್ಮಂತೆಯೇ ಆ ವಿಷ್ಣು ಮತ್ತು ಶೇಷನಾಗನ ಘೋರ ಶತ್ರು. ಶತ್ರುವಿನ ಶತ್ರು ಮಿತ್ರನಾಗುತ್ತಾನೆ ಮಹಾಬಲಿ. ಅವನು ಬಯಸಿದರೆ
ಸಂಪೂರ್ಣ ಗೋಕುಲವನ್ನು ಒಂದೇ ಬಾರಿಗೆ ನಿರ್ನಾಮ ಮಾಡುತ್ತಾನೆ. ಅವನು ಎಷ್ಟು ವಿಶಾಲನೆಂದರೆ ಗೋವರ್ಧನ ಪರ್ವತವನ್ನು ತನ್ನಲ್ಲಿ ಬಂಧಿಸಿ ಭಸ್ಮ ಮಾಡಬಲ್ಲ. ಯಾರವನು? ನಾನು ಅವನನ್ನು ನೋಡಬೇಕು. ಎಷ್ಟು ವಿಶಾಲ ಜೀವಿ ಎಂದರೆ ಅದರ ವರ್ಣನೆ ಕೇವಲ ಕತೆಗಳಲ್ಲಿ ಉಳಿದು ಹೋಗಿದೆ. ಈಗ ಅವನಿಂದಲೇ ಗೋಕುಲದ ವಿನಾಶ. ನಿನ್ನ ಮಾತು ಸತ್ಯಾನಂದ. ಇನ್ ಮುಂದೆ ಬ್ರಜಮಂಡಲದಿಂದ ಒಂದು ಹನಿ ಹಾಲು ಬೆಣ್ಣೆನೂ ಮಥುರೆಗೆ ಹೋಗಲ್ಲ. ಆದರೆ ನಾವು ಹೀಗೆ ಮಾಡೋದ್ರಿಂದ ನಮಗೆ ದವಸ ಧಾನ್ಯಗಳ ಕೊರತೆ ಉಂಟಾಗ್ಬೋದು. ನಂದಣ್ಣ, ನಮ್ಮ ಹತ್ರ ಅಕ್ಕಿನೇ ಇಲ್ಲ ಅಂದ್ರೆ ನಾವು ಏನ್ ತಿನ್ನೋದು? ಮತ್ತೆ ನಮ್ಮ ಮಕ್ಳಿಗೆ ಏನ್ ತಿನ್ಸೋದು? ನನಗನ್ಸತ್ತೆ ನಂದಣ್ಣ, ಕಂಸ ನಮ್ಮ ಮೇಲಿನ ತೆರಿಗೆನ ರದ್ದು ಮಾಡಿ ನಮ್ಗೇನು ಉಪಕಾರ ಮಾಡಿಲ್ಲ, ಬದ್ಲಿಗೆ ನಮ್ಗೆ ಇನ್ನೂ ದೊಡ್ಡ ಶಿಕ್ಷೆ ಕೊಟ್ಟಿದ್ದಾನೆ. ಅಪ್ಪ ಅಪ್ಪ, ಕಂಸ ನಮ್ಮಿಂದ ತೆರಿಗೆ ತಗೊಳ್ದೆ ನಮ್ಗೆ ಯಾವ ಉಪಕಾರನೂ ಮಾಡಲಿಲ್ಲ, ಶಿಕ್ಷೆನೂ ಕೊಡ್ಲಿಲ್ಲ. ಬ್ರಜಮಂಡಲದ ಹಾಲು ಮತ್ತೆ ಬೆಣ್ಣೆ ಮೇಲೆ ನಮ್ಗೆ ಮೊದಲನೇ ಅಧಿಕಾರ ಇರೋದು. ಆದ್ರೆ ಕೃಷ್ಣ, ತಿನ್ನೋಕ್ ಅನ್ನನೇ ಇಲ್ಲ ಅಂದ್ರೆ ಬರೀ ಹಾಲು ಬೆಣ್ಣೆಯಿಂದ ಜೀವನ ನಡೆಸೋದು ತುಂಬಾ ಕಷ್ಟ ಇದೆ. ಇಲ್ವಲ್ಲ, ಯಾರು ಹೇಳಿದ್ರು ನಮ್ಮ ಹತ್ರ ಧಾನ್ಯ ಇಲ್ಲ ಅಂತ? ಕೃಷ್ಣ, ನೀನ್ ಏನ್ ಹೇಳ್ತಾ ಇದೀಯಾ? ಧಾನ್ಯಗಳೆಲ್ಲಿದೆ ನಮ್ಮ ಹತ್ರ? ಅಪ್ಪ, ಇಲ್ಲಿದೆ, ನೀವೇ ನೋಡಿ. ಇದೇನ್ ಹೇಳ್ತಿದೀಯಾ ಕೃಷ್ಣ? ಇದರಿಂದ ನಿನ್ ಹೊಟ್ಟೆ ಕೂಡ ತುಂಬೋದ್ ಕಷ್ಟ. ಇದು ನೋಡೋಕೆ ಕಡಿಮೆ ಇರ್ಬೋದು ಮಾವ, ಆದ್ರೆ ಇದ್ರಿಂದ ಎಲ್ಲ ಬ್ರಜವಾಸಿಗಳ ಹೊಟ್ಟೆನು ಖಂಡಿತ ತುಂಬುತ್ತೆ. ಬನ್ನಿ ನನ್ ಜೊತೆ. ಗೋಕುಲ್ವಾಸಿಗಳೇ, ನೀವೆಲ್ಲ ಈ ಬಂಜರ್ ಭೂಮಿನ ನೋಡ್ತಿದ್ದೀರಲ್ಲ, ನಾವು ಈ ಭೂಮಿಲಿ ಉಳುಮೆ ಮಾಡೋಣ, ಇಲ್ಲೇ ಬೆಳೆದು ತಿನ್ನೋಣ. ಬ್ರಜವಾಸಿಗಳೇ, ನೀವೇನ್ ಯೋಚಿಸ್ತಿದ್ದೀರಾ? ಇವತ್ತಿಂದ ನಾವೆಲ್ರೂ ನಮ್ಮ ಆಹಾರನ ನಾವೇ ಬೆಳ್ಕೊಳ್ಳೋಣ. ಆದ್ರೆ ಕೃಷ್ಣ, ತಲತಲಾಂತರದಿಂದಲೂ ನಮ್ಮ ಕುಲಕಸಬು ಬೇರೆನೇ ಇದೆ. ನೀನ್ ಹೇಳ್ದಷ್ಟು ಸುಲಭನೂ ಇಲ್ಲ ಈ ಕೆಲಸ ಮಾಡೋದು. ಹೌದು, ನೀವ್ ಹೇಳಿದ್ ನಿಜ. ಈ ಕೆಲ್ಸ ಸುಲಭ ಅಲ್ಲ, ಆದ್ರೆ ಅದು ಅಸಾಧ್ಯನೂ ಅಲ್ಲ ಅಲ್ವಾ? ಕೃಷ್ಣ ನಿಜಾನೇ ಹೇಳ್ತಿದ್ದಾನೆ. ಗೋಕುಲದ ಜನರಿಗೆ ಮೂಲಾಧಾರ ಪರಿಶ್ರಮನೇ. ಮತ್ ಕಷ್ಟ ಪಡಕ್ಕೆ ಯಾವ ಭಯ? ಮತ್ ಬನ್ನಿ, ತಡೆ ಯಾಕ್ ಮಾಡೋದು? ಬನ್ನಿ. ನಾರಾಯಣ ನಾರಾಯಣ ಪ್ರಭು, ನಂದಪುತ್ರ ಇಂದು ಜಗತ್ತಿನಲ್ಲಿ ಅನ್ನಕ್ರಾಂತಿಯನ್ನು ಪ್ರಾರಂಭಿಸಿದ್ದಾಯಿತು. ದೇವರ್ಷಿ, ಕೃಷ್ಣನ ಈ ಅವತಾರ ಜಗತ್ತಿನ ಮನುಷ್ಯರನ್ನು ಸ್ವಾವಲಂಬಿಯಾಗಿಸಲು ಆಗಿರುವುದು. ಕೃಷ್ಣನ ಈ ಕೆಲಸ ಬರಲಿರುವ ಕಾಲದಲ್ಲಿ ನಿರುದ್ಯೋಗಿ ಮನುಷ್ಯನನ್ನು ಸ್ವಾವಲಂಬಿಯಾಗಿಸುವುದು ಮತ್ತು ಅವರನ್ನು ಕೆಲಸಕ್ಕೆ ಯೋಗ್ಯರೆಂದು ನಿರೂಪಿಸುವ ಮಾರ್ಗ ಸಿದ್ಧ ಮಾಡಲೆಂದು. ತಾವು ಸತ್ಯವನ್ನೇ ಹೇಳಿದಿರಿ ಪ್ರಭು. ನಾರಾಯಣ ನಾರಾಯಣ. ನಾವು ಎಲ್ಲಿಗೆ ಬಂದಿದ್ದೇವೆ? ಇದೇ ಆ ಸ್ಥಳ. ಇಲ್ಲೇ ಆ ಭಯಂಕರ ಜೀವಿ ಸಹಸ್ರಾರು ವರ್ಷಗಳಿಂದ ನಿದ್ರಿಸುತ್ತಿದೆ ಮತ್ತು ಇಂದು ನಾವು ಅದನ್ನು ಎಚ್ಚರಿಸಲಿದ್ದೇವೆ. ಕಾಳಿಂಗ ರಾಜ!
ಯಾರು ಈ ಕಾಳಿಂಗ ರಾಜ? ಅವನ ಹಿಂದಿನ ಕಥೆ ಏನು? ಕಾಳಿಂಗ ರಾಜನನ್ನು ಭೇಟಿ ಮಾಡಿದರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವುದು ಮಹಾರಾಜ. ನಾಗವಂಶದ ಅತ್ಯಂತ ವಿಷಕಾರಿ ಹಾಗೂ ಭಯಂಕರ ಸರ್ಪ ಅವನು. ಅಂದ ಮೇಲೆ ಆ ಕಾಳಿಂಗ ರಾಜನಿಗೆ ಭಗವಂತ ಕಂಸನ ಆಶೀರ್ವಾದ ಸಿಗಲೇಬೇಕು. ಕಾಳಿಂಗ ರಾಜ! ನಿನ್ನ ಕಾಳಿಂಗ ರಾಜ ನನ್ನ ಪ್ರಿಯ ಸೋದರಿ ದೇವಕಿಯ ಅಷ್ಟಮ ಪುತ್ರನನ್ನು ಹುಡುಕುವನೆ? ಕೇವಲ ದೇವಕಿಯ ಪುತ್ರನನ್ನಲ್ಲ, ಅವನು ಬಯಸಿದರೆ ಇಡೀ ಗೋಕುಲವನ್ನೇ ತನ್ನ ವಿಷದಿಂದ ಭಸ್ಮ ಮಾಡುತ್ತಾನೆ. ಕಾಳಿಂಗ ರಾಜ, ನೋಡು, ನಿನ್ನನ್ನು ಭೇಟಿಯಾಗಲು ಯಾರು ಬಂದಿದ್ದಾರೆ? ಯಾರು ಅವರು? ನನ್ನ ನಿದ್ರೆನ ಭಂಗ ಮಾಡೋ ದುಸ್ಸಾಹಸ ಮಾಡಿದವರು. ಸ್ವತಃ ಅಸುರ ರಾಜ ಕಂಸ ನಿನ್ನನ್ನು ನೋಡಲು ಬಂದಿದ್ದಾರೆ. ಎಲ್ಲಿರುವೆ ನೀನು? ಅಸುರ ರಾಜ, ನಿನಗೆ ಸುಸ್ವಾಗತ. ಭಗವಂತ ಕಂಸನನ್ನು ನೋಡಿ ಹೆದರುವ ಅಗತ್ಯ ಇಲ್ಲ ಕಾಳಿಂಗ. ಕಣ್ಮುಂದೆ ಬಾ. ಈ ಗುಹೆ ನನ್ನ ವಾಸಸ್ಥಾನ. ಮತ್ತಿಲ್ಲಿ ಭಯಪಡೋ ಅಗತ್ಯ ಇರೋದು ನನಗಲ್ಲ ಅಸುರ ರಾಜ. ಅದರ ಅಗತ್ಯ ನಿನ್ಗಿದೆ. ಯಾಕಂದ್ರೆ ಇವತ್ತು ವರ್ಷಗಳ ನಂತರ ನನಗೆ ರಾಕ್ಷಸ ಆಹಾರವಾಗಿ ಸಿಕ್ಕಿದಾನೆ. ಮೂರ್ಖ, ನಿನ್ನ ಭೋಜನ ನಾನಲ್ಲ. ನೋಡು, ನಿನ್ನ ಕಾಲ ನಾನು. ಭಗವಂತ ಕಂಸನೊಂದಿಗೆ ಉದ್ದಟತನ ಮಾಡಿದರ ಶಿಕ್ಷೆ ಕೇವಲ ಮೃತ್ಯು. ಆದರೆ ಭಗವಂತ ಕಂಸ ದಯಾಳುವೂ ಹೌದು. ನಿನ್ನ ತಪ್ಪನ್ನು ಒಪ್ಪಿಕೋ. ಕ್ಷಮಿಸುತ್ತೇನೆ ನಿನ್ನನ್ನು. ನಿನಗೆ ಒಂದು ಅವಕಾಶ ನೀಡುತ್ತೇನೆ. ಮುಂದೆ ಬಾ ಮತ್ತು ತಪ್ಪೊಪ್ಪಿಕೋ. ಇದು ನಿನ್ನ ತಪ್ಪಲ್ಲ ಕಂಸ. ನಿಮ್ಮ ಪೂರ್ತಿ ಅಸುರ ಜಾತಿಗೂ ಇದೇ ಸಮಸ್ಯೆ ಇದೆ. ಅವರಿಗೆ ಅವರಿಗಿಂತ ದೊಡ್ಡವರು ಕಾಣೋದೇ ಇಲ್ಲ. ಈ ರೀತಿ ಅಹಂಕಾರ ಇರೋ ಅಸುರ ನೀನು ಮೊದಲನೇವನಲ್ಲ. ಆದ್ರೆ ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಡ. ನಿನ್ನಂತ ಅಹಂಕಾರಿ ರಾಕ್ಷಸರನ್ನ ನಾಶ ಮಾಡಿರೋ ನಾನು ಇವತ್ತು ನಿನ್ ಮುಂದೆ ಇದ್ದೀನಿ. ಆದರೆ ನನ್ನ ಕಣ್ಮುಂದೆ ಬರುವ ಧೈರ್ಯ ನಿನಗಿಲ್ಲ. ನಿನಗೆ ಹೇಡಿಯಂತೆ ಕೇವಲ ಬಿಲದಲ್ಲಿ ಅಡಗಲು ತಿಳಿದಿದೆ. ನಿನಗೇನಾದರೂ ಮರ್ಯಾದೆ ಇದ್ದರೆ ಬಾ ನನ್ನ ಮುಂದೆ ಮತ್ತು ನೋಡು ನಿನ್ನ ಕಾಲನನ್ನು. ಅಸುರ ರಾಜ, ಮೊದಲು ನನ್ನನ್ನು ನೋಡು, ಆಮೇಲೆ ಹೇಳು ಯಾರು ಯಾರ ಮೃತ್ಯು ಅಂತ. ಚಾಣೂರ, ಚಾಣೂರ, ಅಲ್ನೋಡು, ಈ ಗೋಕುಲದವರು ಭಗವಂತ ಕಂಸರ ವಿರುದ್ಧ ಸಂಚು ಮಾಡ್ತಿದ್ದಾರೆ. ನೋಡ್ತಾನೆ ಇದೀನಿ ಪ್ರಲಬ್ಧ, ಆದ್ರೆ ನಂಗಿಲ್ಲಿ ಯಾವ ಸಂಚು ಕಾಣಿಸ್ತಾನೆ ಇಲ್ವಲ್ಲ. ದಡ್ಡ ದಡ್ಡ, ಈ ಗೋಲ್ಡ್ರು ವ್ಯವಸಾಯ ಮಾಡ್ತಿದ್ದಾರೆ. ಅಂದ್ರೆ ಬೆಳೆ ಬೆಳಿತಾರೆ. ಆದ್ರೆ ಅದ್ರ ಅಗತ್ಯ ಏನಿದೆ? ಗೋಕುಲಕ್ಕೆ ಮತ್ತೂರಿ ಅಂತ ಧಾನ್ಯ ಸಿಗತ್ತಲ್ಲ. ಚಾಣೂರ, ನಾನು ಅದನ್ನೇ ಯೋಚಿಸ್ತಿದ್ದೀನಿ. ಬೆಣ್ಣೆ ಹಾಲು ಬದಲು ನಾವು ಇವ್ರಿಗೆ ಧಾನ್ಯ ಕೊಡ್ತಾ ಇದೀವಿ. ಆದ್ರೆ ಈಗ ಇವರೇ ಬೆಳೆ ಬೆಳಿತಿದ್ದಾರೆ. ನಾವೀಗ್ಲೇ ಈ ಸಂಚಿನ ಬಗ್ಗೆ ಮಹಾರಾಜ ಕಂಸರಿಗೆ ಹೇಳ್ಬೇಕು.
ಅಯ್ಯೋ ನಿಂತ್ಕೊಳ್ಳೋ ದಡ್ಡ, ಯಾವಾಗ ನೋಡಿದ್ರು ಬಲನೇ ಉಪಯೋಗಿಸೋದಲ್ಲ, ಆಗಾಗ ತಲೆನೂ ಉಪಯೋಗಿಸು. ಅಂದ್ರೆ ಅಂದ್ರೆ ನಾವೇನಾದ್ರೂ ಈ ಗೊಲ್ಲರ ಸಂಚನ್ನೆಲ್ಲ ಹಾಳ್ ಮಾಡಿ ಭಗವಂತ ಕಂಸನ್ಗೆ ವಿಷಯ ತಿಳಿಸಿದ್ರೆ ಆಗ ನಮಗೆ ಬಹುಮಾನ ಸಿಗತ್ತೆ. ಎಂತ ಯೋಚನೆ ಪ್ರಲಬ್ಧ. ಮತ್ ನಡಿ, ಈ ಎತ್ತುಗಳ ಮೂಲಕನೇ ಶುಭ ಕಾರ್ಯದ ಆರಂಭನ ನಾವಿಬ್ರು ಮಾಡೋಣ. ಎಷ್ಟೊತ್ತು ಅಂತ ನಾವಿಬ್ರೆ ಹೀಗೆ ಎಳಿತಾ ಇರೋದು? ಹೋಗಿ ಆ ಜೋಡತೆಗಳನ್ನ ಹೊಡ್ಕೊಂಡ್ ಬಾ. ಹಾ, ನಾ ಹೊಡ್ಕೊಂಡ್ ಬರ್ತೀನಿ. ಹಾ, ಬೇಗ ಮುಗಿಸೋ ಪ್ರಲಬ್ಧ. ಯಾರಾದ್ರೂ ನಮ್ಮನ್ನ ನೋಡೋ ಮೊದ್ಲು ಇಲ್ಲಿಂದ ಹೋಗ್ಬೇಕು. ನಿಸ್ಸಂದೇಹವಾಗಿ ನೀನು ಹೇಳಿಯಲ್ಲ, ನಿನ್ನ ಈ ಭಯಾನಕ ರೂಪ ಮತ್ತು ವಿಶಾಲ ಕಾಯ ನೋಡಿ ಭಗವಂತ ಕಂಸನ ಮನಸ್ಸು ಅತ್ಯಂತ ಪ್ರಸನ್ನವಾಗಿದೆ. ಆದ್ದರಿಂದ ನಿನ್ನನ್ನು ಕ್ಷಮಿಸುತ್ತೇನೆ. ಆದರೆ ನೀನು ಭಗವಂತ ಕಂಸನ ಅಧೀನತೆ ಸ್ವೀಕರಿಸಬೇಕು. ನಿನಗೆ ಹುಚ್ಚಿಡ್ದ್ಬಿಟ್ಟಿದೆ ಕಂಸ. ನಿನ್ನ ಜೀವ ಅಪಾಯದಲ್ಲಿದೆ, ನಿನಗೆ ಅರ್ಥ ಆಗ್ತಿಲ್ಲ. ಇದು ನನ್ನ ಗುಹೆ, ಮರ್ತ್ಬಿಟ್ಯಾ? ನೀನು ಬಹುಶಃ ಮರೆತಿರಬೇಕು, ಎಲ್ಲ ಭಗವಂತನಿಗೆ ಸೇರಿದ್ದು ಮತ್ತು ನಾನೇ ಭಗವಂತ. ಭಗವಂತ ಕಂಸ. ನೀನು ಭಗವಂತ ಅನ್ನೋ ನಿನ್ನ ಭ್ರಮೆ ಈ ದಿನ ನಿನ್ನ ಜೊತೆಗೆ ನಾಶ ಆಗುತ್ತೆ ಕಂಸ. ಮಹಾರಾಜ, ನೋಡಿ ನಂದಣ್ಣ, ಈ 2 ಎತ್ತುಗಳಿಗೆ ಏನಾಗ್ಬಿಡ್ತು? ಇವುಗಳ ಮೈ ಮೇಲೆ ಗೊತ್ತಿಲ್ಲ ಯಾರೋ ಹೀಗೆ ಬರೆ ಎಳೆದ್ಬಿಟ್ಟಿದ್ದಾರೆ. ಅನರ್ಥ ಆಗ್ಲೇಬೇಕಿತ್ತು. ಭಗವಂತ ಕಂಸನ್ ವಿರುದ್ಧ ಹೋದ್ರೆ ಇದೇ ಶಿಕ್ಷೆ ಆಗೋದು. ಮತ್ತದಕ್ಕೆ ಸಾಕ್ಷಿ ನಾವಿಬ್ರು ಬಡಪಾಯಿಗಳು. ಸತ್ಯ ಹೇಳಿದೆ ಗೆಳೆಯ. ಈಗ್ಲೂ ಕಾಲ ಮಿಂಚಿಲ್ಲ. ಈ ಬೆಳೆ ಬೆಳೆಯೋ ವಿಚಾರ ಬಿಟ್ಬಿಡಿ, ಭಗವಂತ ಕಂಸನ್ ಕ್ಷಮೆ ಕೇಳಿ. ಇದು ಭಗವಂತ ಕಂಸನ್ ಗೊತ್ತಾದ್ರೆ ಅವರು ಪೂರ್ತಿ ಗೋಕುಲನ ನಾಶ ಮಾಡದೆ ಬಿಡೋದಿಲ್ಲ. ವಿಕಾಸ ಅಥವಾ ವಿನಾಶ ಎರಡೂ ಪ್ರಕೃತಿ ನಿಯಂತ್ರಣದಲ್ಲೇ ಇದೆ. ಮತ್ತೆ ಪ್ರಕೃತಿ ಕಂಸನ್ ಇಚ್ಛೆ ಅಂತ ನಡೆಯಲ್ಲ. ಆದ್ರಿಂದ ಈ ಕಂಸಂಗೆ ಹೆದರೋ ಅಗತ್ಯ ಇಲ್ಲ. ಈ ಎತ್ತುಗಳಿಗೆ ಏನೋ ಆಗಿದೆ, ನಾವು ಇವುಗಳನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಸತ್ಯ ತಳ್ಳ ಹಾಕೋಕ್ಕಾಗಲ್ಲ. ಈ ತರ ಮಾತಾಡಿ ನೀನು ಮಹಾರಾಜ ಕಂಸನ ಕೋಪನ ಹತ್ರ ಕರೀತಿದ್ಯಾ? ಅಣ್ಣ, ನಮ್ಮ ಕುಟುಂಬದ ಪಾಲನೆ ಪೋಷಣೆಗಾಗಿ ನಾವು ಬೆಳೆ ಬೆಳಿಲೇಬೇಕು. ಹೌದು, ಜೀವ ಉಳ್ಕೊಂಡ್ರೆ ಆಗ ಮಾತ್ರ ನಿನ್ ಪರಿವಾರ ನೋಡ್ಕೊಳಕ್ ಸಾಧ್ಯ ತಾನೆ. ಭಗವಂತ ಕಂಸನ್ ಎದುರಾಕೊಂಡಿದ್ದಕ್ಕೆ ನಾವಿನ್ನೂ ಶಿಕ್ಷೆ ಅನುಭವಿಸ್ತಿದೀವಿ. ನಮ್ಮ ಇಡೀ ಊರು ಕಂಸನ ಕೋಪದ ಬೆಂಕಿಗೆ ಸುಟ್ಟೋಯ್ತು. ಕೇವಲ ನಾವಿಬ್ರು ಹೇಗೋ ಉಳ್ಕೊಂಡ್ವಿ. ನಾವು ನಿಮ್ ಒಳ್ಳೇದಕ್ಕೆ ಹೇಳ್ತಿದೀವಿ. ನಿಮ್ಗೂ ನಮ್ಗತಿನೇ ಬರೋದು ನನ್ಗಿಷ್ಟ ಇಲ್ಲ. ಅಣ್ಣ,
ಹೇಳೋದು ನಮ್ಮ ಒಳ್ಳೇದಿಕ್ಕೋ ಇಲ್ಲ ಕಂಸ ಮಾವನ ಒಳ್ಳೇದಿಕ್ಕೋ? ನಾವು ಎಲ್ರೂ ಒಳ್ಳೇದಕ್ಕೆ ಹೇಳ್ತಿರೋದು. ಏನ್ ಚಾಣು? ಹಾ ಹಾ, ಎಲ್ರಿಗೂ ಎಲ್ರಿಗೂ. ಇವರಿಬ್ರು ಅವರೇ ಅಲ್ವಾ? ಅಂದ್ರೆ ಇದು ಕಂಸ ಮಾವನ್ ಹೊಸ ಉಪಾಯ. ಇವರಿಬ್ರು ಸುಮ್ನೆ ಅರ್ಥ ಮಾಡ್ಕೊಳ್ಳಲ್ಲ, ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಕಂಸ ಮಾವನ್ಗೆ ಎದುರೋದ್ರಿಂದ ನಮ್ಗೇನ್ ಒಳ್ಳೇದಾಗತ್ತೆ? ನೀವೇ ಉತ್ತರ ಕೊಡಿ, ಹೇಳಿ ಹೇಳಿ. ಮಹಾರಾಜ ಕಂಸನ್ ವಿರುದ್ಧ ಹೋಗೋದು ಅಪರಾಧ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಸ್ವಾವಲಂಬಿ ಆಗೋದು ಏನ್ ಅಪರಾಧ ಅಲ್ಲ, ಅದು ಎಲ್ಲ ಮನುಷ್ಯರಿಗೂ ಅಧಿಕಾರ. ನೀವು ಈ ವಿಷಯನ ಯೋಚನೆ ಮಾಡ್ಬೇಕು. ನಮ್ ಕೆಲ್ಸ ನಾವೇ ಮಾಡ್ಬೇಕು, ಅಲ್ವಾ ಅಣ್ಣ? ಅಲ್ವಾ ಅಪ್ಪ? ಆದ್ರೆ ನಿಮ್ಗೆಲ್ಲ ಬೆಳೆ ಬೆಳೆಯೋ ಅನುಭವನೇ ಇಲ್ಲ. ನೀವೇನಾದ್ರೂ ಸೋತ್ ಹೋದ್ರೆ? ಇಲ್ಲ, ಮನುಷ್ಯ ಸೋತೋಗ್ಬೇಕು ಅಂದ್ರೆ ಅವನ್ ಪ್ರಯತ್ನ ಮಾಡೋದನ್ನೇ ಬಿಟ್ಬಿಡ್ಬೇಕು. ಮತ್ತೆ ನಾವಂತೂ ಈಗ ಪ್ರಯತ್ನ ಮಾಡೋಕೆ ಶುರು ಮಾಡಿದ್ದೀವಿ. ಆದ್ರೆ ಗೋಪಾಲರ ಕೆಲಸ ಬಿಟ್ಟು ಕೃಷಿ ಮಾಡೋದು ಬುದ್ಧಿವಂತಿಕೆ ಅನ್ಸೋದಿಲ್ಲ. ಆದ್ರೆ ಅಮ್ಮ ಹೇಳ್ತಾಳೆ, ಬದಲಾಗೋದು ಈ ಜಗತ್ತಿನ ನಿಯಮ ಅಂತ. ಗಾಳಿ ಬಂದಾಗ ದೊಡ್ಡ ದೊಡ್ಡ ಮರಗಳು ಹಾಗೆ ನಿಂತಿರುತ್ತೆ, ಆದ್ರೆ ಪುಟ್ಕಲ್ಲು ಗಾಳಿ ಬೀಸ್ದಂಗೆ ತೂರಾಡ್ತಾ ತನ್ನನ್ನು ತಾನೇ ಕಾಪಾಡ್ಕೊಳ್ಳುತ್ತೆ. ಕೃಷ್ಣ ಹೇಳ್ತಿರೋದು ನಿಜವಾದ ಮಾತು. ನಾವು ಸಬಲರಾಗ್ತಾ ಇದ್ದೀವಿ, ಕಂಸನ್ ವಿರುದ್ಧ ಹೋಗ್ತಿಲ್ಲ. ವಿನಾಶಕಾಲೆ ವಿಪರೀತ ಬುದ್ಧಿ. ಈ ತರ್ಕದಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮೆಲ್ಲರೂ ಪರಿಸ್ಥಿತಿ ಈ ಎತ್ತುಗಳ ತರ ಆಗ್ಬಿಡುತ್ತೆ. ಚಿಂತೆ ಬೇಡ, ನೀವು ಬೇಗ ಹುಷಾರಾಗ್ತೀರಾ ಗೆಳೆಯರೇ. ನೀನೇನಾದ್ರೂ ಮಲ್ಲ ಯುದ್ಧದಲ್ಲಿ ನನ್ನ ಸೋಲ್ಸೋಕ್ ಸಾಧ್ಯ ಆದ್ರೆ ಆಗ ಖಂಡಿತ ನಾನು ನಿನ್ ಜೊತೆ ಬರ್ತೀನಿ. ಮಲ್ಲ ಯುದ್ಧ ಭಗವಂತ ಕಂಸನೊಂದಿಗೆ. ಷರತ್ತಲ್ಲ, ಇದು ಆತ್ಮಹತ್ಯೆ ಕಾಳಿಂಗ. ಆಗಲಿ ಬಿಡು. ಪರಾಜಯದ ಜೊತೆ ಜೊತೆಗೆ ನಿನ್ನ ಪರೀಕ್ಷೆಯೂ ಆಗಲಿ. ಇದು ಏನಪ್ಪ? ಇದು ವಿಷದ ಹಣ್ಣು. ಇದನ್ನ ತಿಂದ್ರೆ ಹೊಟ್ಟೆಲಿ ಸಂಕಟ ಆಗತ್ತೆ. ಹಾಗಾದ್ರೆ ಈ ಬೋರೆ ತಿಂದಿದ್ದಕ್ಕೆ ನಮ್ಮ ಹಸುಗಳ ಆರೋಗ್ಯ ಕೆಟ್ಟಿದೆ. ಆದ್ರೆ ಅಪ್ಪ, ಈ ವಿಷದ ಬೋರೆ ನಮ್ ಗೋಕುಲದಲ್ಲಿ ಇಲ್ವಲ್ಲ? ನೀನ್ ಹೇಳ್ತಿರೋದು ನಿಜ ಕೃಷ್ಣ. ಈ ವಿಷದ ಹಣ್ಣು ಮಥುರೆ ಹತ್ರ ಇರೋ ಕಣಿವೆಲ್ ಬೆಳೆಯೋದು.
ಅಪ್ಪ ಇದ್ರ ಅರ್ಥ ಏನಂದ್ರೆ ಯಾರೋ ಮಥುರೆಯಿಂದ ಈ ಬೋರೆ ಹಣ್ಣನ್ನ ಇಲ್ಲಿಗೆ ತಗೊಂಡ್ಬಂದಿದ್ದಾರೆ. ಹಾ ಕೃಷ್ಣ, ಮತ್ತೆ ಅವರೇ ನಮ್ಮ ಈ ಎತ್ತುಗಳಿಗೆ ಈ ಬೋರೆ ಹಣ್ಣ ತಿನ್ಸಿ ಈ ಸ್ಥಿತಿಗೆ ತಂದಿದ್ದಾರೆ. ಇಲ್ಲಿರೋರೆಲ್ಲ ಗೋಕುಲ ಜನರು, ಮತ್ತಿನ್ಯಾರು ಮಾಡ್ತಾರೆ? ಅಣ್ಣ, ನಿಮ್ ಚೀಲದಲ್ಲಿ ಏನಿದೆ? ನಮ್ ಊಟ ಇದೆ. ಅಣ್ಣ, ಅಮ್ಮ ಹೇಳ್ತಾಳೆ ಊಟನ ಎಲ್ರು ಹಂಚ್ಕೊಂಡು ಊಟ ಮಾಡ್ಬೇಕು. ಎಲ್ಲ ಒಬ್ರೇ ತಿಂದ್ರೆ ಅಜೀರ್ಣ ಆಗ್ಬಿಡತ್ತೆ. ಅಣ್ಣ ಕೊಡಿ ಇಲ್ಲಿ. ಕೃಷ್ಣ, ಏನ್ ಮಾಡ್ತಾ ಇದೀಯ ಕೃಷ್ಣ? ಇಲ್ಲ ಇಲ್ಲ, ಇದು ನನ್ನ ಊಟ. ಕೃಷ್ಣ, ನೀನ್ ಮಾಡ್ತಾ ಇದೀಯ? ಇವ್ರು ನಮ್ಮ ಅತಿಥಿಗಳು. ನಂದಣ್ಣ ಇದು ಚಾನೂರ, ಪ್ರಲಬ್ಧ, ನೀವಿಬ್ರು ನಮ್ಮ ಎತ್ತುಗಳಿಗೆ ಬೋರೆ ಹಣ್ಣ ತಿನ್ಸಿದ್ರಾ? ಇವತ್ ನಾನ್ ನಿಮಗ್ ತೋರಿಸ್ತೀನಿ ಗೋಪ ಧರ್ಮದಲ್ಲಿ ಇದಕ್ಕೆ ಶಿಕ್ಷೆ ಏನು ಅಂತ. ನಾವ್ ಇವ್ರಿಗೆ ಈ ತರ ಶಿಕ್ಷೆ ಕೊಡ್ಬಾರ್ದು. ಕೃಷ್ಣ, ಮತ್ ನೀನೇ ಹೇಳು, ನಾವು ಇವ್ರಿಬ್ರಿಗೆ ಏನ್ ಶಿಕ್ಷೆ ಕೊಡೋದು? ನನ್ ಮನ್ಸು ಈಗ ಏನ್ ಹೇಳ್ತಾ ಇದೆ ಅಂದ್ರೆ ನನ್ ಗದೆಯಿಂದ ಇವ್ರಿಬ್ರಿಗೂ ಪಾಠ ಕಲಿಸ್ಬೇಕು ಅಂತ. ಅಣ್ಣ, ಶಾಂತ ಆಗು. ಇವರಿಬ್ರು ನಮ್ ಕೆಲ್ಸಕ್ಕೆ ತೊಂದ್ರೆ ಮಾಡಿದ್ದಾರೆ. ಅದಕ್ಕಾಗಿ ನಾವ್ ಇವರಿಂದಲೇ ನಮ್ ಕೆಲ್ಸ ಮಾಡಿಸ್ಕೊಳ್ಳೋಣ. ಆದ್ರೆ ಕೃಷ್ಣ, ಇವ್ರಿಬ್ರು ನಮ್ಗೆ ಏನ್ ಕೆಲ್ಸ ಮಾಡ್ತಾರೆ? ಅಣ್ಣ, ನೀನ್ ನನ್ ಜೊತೆ ಬಾ ಈಗ. ಗೊತ್ತಾಯ್ತಾ ಈಗ? ಗೋಪಾಲಕರ ದನಕ್ಕೆ ತೊಂದರೆ ಕೊಟ್ರೆ ಇದೇ ಶಿಕ್ಷೆ. ನಮ್ ಹಸು ನಿಮ್ಗಿಂತ ಜಾಸ್ತಿ ಕಷ್ಟಪಡುತ್ತೆ. ನಡೀರಿ, ಬೇಗ ಹೋಗಿ. ನಾವು ನಮ್ ತಪ್ಪನ್ನ ಒಪ್ಕೋತೀವಿ. ನೀವು ಅಪರಾಧ ಮಾಡಿದೀರಾ. ಪ್ರಧಾನ, ಅದಕ್ಕೆ ನೀವು ನಮ್ಮ ಹೊಲ ಪೂರ್ತಿ ನೀವೇ ಉಳ್ಬೇಕು. ಅಣ್ಣ, ನನಗ್ ಸುಸ್ತಾಯ್ತು, ನೀನ್ ಹಿಡ್ಕೋ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಪ್ರಲಬ್ಧ. ಒಳ್ಳೆ ಬಹುಮಾನ ಸಿಕ್ಕಿದೆ ನಿನ್ನ ಗೆಳತನ ಮಾಡಿದ್ದಕ್ಕೆ. ಧಮ, ಸ್ವಲ್ಪ ಹೊತ್ತು ನೀನ್ ಬಾ. ನಿಲ್ಸಿ. ಕೃಷ್ಣ, ಇವ್ರಿಗೆ ನಾನು ಶಿಕ್ಷೆ ಕೊಡ್ತೀನಿ. ಇವರು ನಮ್ ದನಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಖಂಡಿತ ರಾಧೆ, ಯೋಚಿಸು. ಆಮೇಲೆ ಕೃಷ್ಣ ನಿನ್ಗೆ ಕೆಟ್ಟದ್ ಹೇಳ್ಕೊಟ್ಟ ಅನ್ಬೇಡ. ಇವತ್ತು ನಿನ್ ಬಗ್ಗೆ ನನಗೆ ಸಂತೋಷ ಇದೆ ಕೃಷ್ಣ, ಯಾಕಂದ್ರೆ ಇವತ್ ನೀನು ರಾಧೆ ಮೆಚ್ಚೋ ಕೆಲಸ ಮಾಡಿದೆ. ಗೆಳೆಯ ಜೀವಕ, ನೀನ್ ಈ ಕಡೆ ಬಾ.
ರಾಧೆಗೆ ಸಹಾಯ ಮಾಡು. ಮತ್ತೆ ರಾಧೆ ನೀನ್ ನೇಗಿಲು ಹಿಡ್ಕೋ. ಕೃಷ್ಣ ರಾಧೆಯರು ಗೋಕುಲ ಜನರು, ಕೃಷ್ಣ ರಾಧೆಯರು ಗೋಕುಲ ಜನರು, ಶಿಕ್ಷಿತನುಜರಿಗೆ ನೀಡುತ್ತನಕ್ಕರು. ಕೃಷ್ಣ ರಾಧೆಯರು ಗೋಕುಲ ಜನರು, ಕಂಸನಾಳುಗಳು ಲಜ್ಜಿತರಾಗಿ ಪ್ರಭು ನೀಡಿದ ಶಿಕ್ಷೆಗೆ ತಲೆಬಾಗಿ ಕೃಷ್ಣ ಬಲರು ಆಡಿಸಿದಂತಾಡಿ ಪಡೆದರವರಿಂದ ನೋವನೆ ಬೇಡಿ ಬಳಲಿ ಬೆಂಡಾದರು ಆನಿಶಿಚರರು. ಕೃಷ್ಣ ಕೃಷ್ಣ ಎನ್ನುತ್ತ ಜಪಿಸಿದರು. ಯಾಕೆ ನಿಂತ್ರಿ? ಸಂಜೆ ಆಗೋದ್ರೊಳಗೆ ಎಲ್ಲ ಕೆಲ್ಸಾನು ಮುಗಿಸ್ಬೇಕು. ಆಗ್ಲೇ ನಿಮ್ಗೆ ಹೊಟ್ಟೆ ತುಂಬಾ ಹಿಂಡಿ ಸಿಗೋದು. ನೀರ್ ತನ್ನಿ ಯಾರಾದ್ರೂ. ಏನಾಯ್ತು ನೋಡಿ. ನೀವು ಮತ್ತೇನಾದ್ರೂ ಗೋಕುಲದ ಕಡೆ ಬಂದ್ರೆ ನಿಮ್ಗೆ ಇದೇ ಶಿಕ್ಷೆ ಆಗುತ್ತೆ. ಗೋಕುಲಕ್ ಬರೋದಾ? ನಾವು ಗೋಕುಲದ ಹೆಸರು ಹೇಳೋದಿಲ್ಲ ಕೃಷ್ಣ. ನಮ್ಮನ್ನ ಕ್ಷಮಿಸು ಕೃಷ್ಣ. ಅಣ್ಣ, ಇವ್ರನ್ನ ಕ್ಷಮಿಸೋದ? ಹಾ ಕೃಷ್ಣ, ಇವ್ರನ್ನ ಕ್ಷಮಿಸ್ಬಿಡು. ಪಾಪ ಹೋಗಕ್ಕೂ ಬಿಡು. ಅಣ್ಣ ಹೇಳ್ದ ಅಂತ ನಾನ್ ನಿಮ್ಮನ್ನ ಸರಿ ಹೋಗಕ್ ಬಿಡ್ತಿದ್ದೀನಿ. ಹೋಗಿ ಹೋಗಿ. ನಿಲ್ಲಿ. ಕಂಸ ಮಾವಂಗೆ ಗೋಕುಲ ಕಡೆಯಿಂದ ಧನ್ಯವಾದ ಹೇಳಿ. ಅವ್ರು ನಿಮ್ನ ನಮ್ ಸಹಾಯಕ್ಕೆ ಅಂತ ಹೇಳಿ ಕಳ್ಸಿದ್ರು ಅಲ್ವಾ? ಕೃಷ್ಣ, ಇವಾಗ ಮೊದಲನೇ ಬಾರಿ ನನ್ಗೆ ನೀನ್ ಶಿಕ್ಷೆ ಕೊಟ್ಟಿದ್ದನ್ನ ನೋಡಿ ಬಹಳ ಇಷ್ಟ ಆಯ್ತು. ಮತ್ತೆ ಕಂಸ ಮಾಮ ಏನಾದ್ರೂ ಗೋಕುಲಕ್ ಬಂದ್ರೆ ಅವ್ರಿಗೂ ಇದೇ ರೀತಿ ಶಿಕ್ಷೆ ಕೊಡೋಣ. ನಾನು ಯೋಚಿಸಿರಲಿಲ್ಲ ಕಾಳಿಂಗ, ನಿನ್ನನ್ನು ಭೇಟಿಯಾದರೆ ಇಷ್ಟು ಮನರಂಜನೆ ಸಿಗುವುದೆಂದು. ಹೇಗನ್ಸ್ತು ಕಂಸ? ಸಾಯೋದಕ್ಕೂ ಮೊದಲು ನಿನ್ನ ಎಲ್ಲ ಆಸೆಯನ್ನು ಪೂರ್ತಿ ಮಾಡ್ತೀನಿ ಕಂಸ. ಅತಿ ಉತ್ತಮ ಕಾಳಿಂಗ. ಇದಕ್ಕೆ ಹೇಳುತ್ತಾರೆ ಭಗವಂತ ಕಂಸನ ಪಟ್ಟು. ಮತ್ತಿದನ್ನ ಹೇಳ್ತಾರೆ ಕಾಳಿಂಗನಾಗನ ಪಟ್ಟು. ಉತ್ತಮ ಕಾಳಿಂಗ. ಈಗಲೂ ಸಮಯವಿದೆ ಕಾಳಿಂಗನಾಗ. ಭಗವಂತ ಕಂಸನಿಗೆ ಶರಣಾಗಿ ಬಿಡು, ನಿನ್ನ ಉದ್ಧಾರವಾಗುತ್ತದೆ.
ಚೆನ್ನಾಗಿದ್ದಾನೆ ಕಾಳಿಂಗ. ನಿನ್ನ ಸಾಹಸ ಮತ್ತು ನಿನ್ನ ಶಕ್ತಿಗಳಿಂದ ಪ್ರಭಾವಿತನಾಗಿದ್ದೇನೆ. ಆದರೆ ಭಗವಂತ ಕಂಸನನ್ನು ಗೆಲ್ಲುವುದು ಅಸಂಭವ ಕಾಳಿಂಗ. ಈ ಕಂದರ ನಿನ್ನ ನಿವಾಸ ಯೋಗ್ಯವಾಗಿಲ್ಲ. ಹಾಗಾಗಿ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ಬಿಡು ಕಂಸ, ನನ್ನ ಬಿಡು. ನಾನು ಈ ಗುಹೆ ಬಿಟ್ಟು ಹೊರಗೆ ಹೋಗಕ್ಕಾಗಲ್ಲ. ಹೊರಗೆ ಬಾ ಕಾಳಿಂಗ ನಾಗ. ನಿನ್ನಂತಹ ವೀರ ಹೀಗೆ ಮೋಸ ಮಾಡುವುದು ಶೋಭೆ ತರುವುದಿಲ್ಲ. ಹೊರಗೆ ಬಾ. ನೀನು ಮಾತು ಕೊಟ್ಟಿದ್ದೆ, ಅಸುರ ರಾಜನಿಂದ ಸೋತ ಮೇಲೆ ನೀನು ನಮ್ಮ ಜೊತೆ ಬರಬೇಕು. ಹೊರಗೆ ಬಾ. ಆದರೆ ಕಾಳಿಂಗನಾಗ ಇಷ್ಟು ಭಯಭೀತನಾದದ್ದೇಕೆ? ಅಂಥದ್ದೇನಿದೆ ಈ ಕಂದರದಲ್ಲಿ? ಪರಿಶ್ರಮದ ಫಲ ತುಂಬಾ ಸಿಹಿಯಾಗಿರತ್ತೆ ಅಂತ. ಇನ್ ಸ್ವಲ್ಪ ಹೊತ್ತು ಆಗ ಯಮುನೆ ನೀರು ನಮ್ಮ ಹೊಲಗಳ ಹತ್ರ ಬಂದು ಸೇರ್ಕೊಳ್ಳುತ್ತೆ. ಕೃಷ್ಣ, ಈ ಕೃಷಿ ಕೆಲಸದಲ್ಲಿ ತುಂಬಾ ಖುಷಿ ಸಿಗ್ತಾ ಇದೆ. ನೀನು ಇದೇ ತರ ನಮ್ಮೆಲ್ರಿಗೂ ಉತ್ಸಾಹನ ತುಂಬಿಸ್ತಾ ಇರು. ಯಶೋದೆ ಕಂದನಿಗೆ ಜಯವಾಗಲಿ. ನಂದ ಕಂದನಿಗೆ ಜಯವಾಗಲಿ. ಯಶೋದೆ ಕಂದನಿಗೆ ಜಯವಾಗಲಿ. ನಂದ ಕಂದನಿಗೆ ಜಯವಾಗಲಿ. ಮುಂದೆ ನಮ್ಮ ಹೊಲಗಳಲ್ಲಿ ಬೆಳೆ ಬರಕ್ ಶುರು ಆದಾಗ ಇನ್ನೂ ಹೆಚ್ಚೆಚ್ಚು ಆನಂದ ಆಗುತ್ತೆ. ಕೃಷ್ಣ, ಗೋಕುಲದ ನೆಲದಲ್ಲಿ ಸೊಂಪಾದ ಬೆಳೆ ನೋಡೋದಕ್ಕೆ ಮನಸ್ಸು ಹಂಬಲಿಸ್ತಾ ಇದೆ. ನಾನಂತೂ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ, ಈ ಹೊಲದಲ್ಲೇ ಗುಡಿಸ್ಲಾಕೊಂಡು ಇದ್ಬಿಡ್ಬೇಕು ಅಂತ. ಸರಿದಮ್ಮು ಚಿಕ್ಕಪ್ಪ, ನಾನು ಪ್ರತಿದಿನ ನಿಮ್ಗೆ ಅಂತ ಊಟ ತಗೊಂಡ್ಬರ್ತೀನಿ. ಕೃಷ್ಣ, ನೀನ್ ಯಾಕೆ ಊಟ ತರ್ಬೇಕಪ್ಪ? ಇಲ್ಲೇ ಬೇಕಾದಷ್ಟು ಬೆಳೆ ಇರುತ್ತೆ, ನಾನೇ ಅಡ್ಗೆ ಮಾಡ್ಕೊಂತೀನಿ. ದಾಮು ಚಿಕ್ಕಪ್ಪ, ಅಡ್ಗೆ ಮಾಡೋದಿಕ್ಕೆ ತುಂಬಾ ಸಮಯ ಬೇಕು. ಅಲ್ಲಿ ತನಕ ಹಸ್ಕೊಂಡೇ ಇರ್ತೀರಾ ಅಲ್ವಾ ಅಮ್ಮ? ಅಲ್ವಾ ಅಪ್ಪ? ಇದು ನನಗೆ ಹೊಳಿಲೇ ಇಲ್ಲ. ಅಜ್ಜ ಅಜ್ಜ ಅಜ್ಜ, ನೀವು ಹುಷಾರಾಗಿದ್ದೀರಾ? ಅಜ್ಜ, ನೀವ್ಯಾಕೆ ಕೆಲಸ ಮಾಡ್ತಿದ್ದೀರಿ? ನೋಡಿ, ಈಗ ಸುಸ್ತಾಯ್ತಲ್ವಾ? ಬನ್ನಿ ವಿಶ್ರಾಂತಿ ತಗೊಳ್ಳಿ. ಕೃಷ್ಣ, ನನ್ನ ಜೀವನದಲ್ಲಿ ಎಷ್ಟೋ ಋತುಗಳನ್ನು ನೋಡಿದ್ದೀನಿ, ಆದರೆ ಗೋಕುಲದಲ್ಲಿ ಇಷ್ಟೊಂದು ಸಡಗರ ನಾನು ಹಿಂದೆ ಯಾವತ್ತೂ ನೋಡಿಲ್ಲ. ಇನ್ನು ನನಗೆ ಉಳಿದಿರೋ ಆಯಸ್ಸನ್ನ ಯಾವುದೇ ಹೆದರಿಕೆ ಇಲ್ಲದೆ ಹಾಯಾಗಿ ಕಳಿಬೇಕು ಕಣಪ್ಪ. ಅದೇ ನನ್ನ ಆಸೆ. ಕಂಸನಿಗೂ ಭಯ ಪಡಬಾರ್ದು. ಸರಿ ಅಜ್ಜ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಬನ್ನಿ ಅಜ್ಜ. ಜಗದೊಡೆಯನೇ ಶ್ರಮ ಪಡುತ್ತ ದುಡಿಯಲು, ಜಗದೊಡೆಯನೇ ಶ್ರಮ ಪಡುತ್ತ ದುಡಿಯಲು, ಕಷ್ಟವು ಬಹುದೇ ಸತ್ಯ ಪಥದೊಳು, ಜಗದೊಡೆಯನೇ ಭರವಸೆ ರೈತನ ವೃತ್ತಿಯ ಕಲಿಸಿದ ಶ್ಯಾಮ, ಗೋಕುಲ ತಳೆಗಿತು ಅವನುಡು ಪ್ರೇಮ. ಪ್ರಭು ಕೃಪೆಯಾಸಿರಿ ದೊರೆತರೆ ಬಾಳು, ಸಫಲವಾಗದಿರುವುದೇ ನೋಡ್ದ್ಯಾ ಯಶೋದೆ, ಭುವನದೊಳು. ನಿನ್ ಮುದ್ದು ಕೃಷ್ಣ ಗೋಕುಲದ ಜನರಿಗೆಲ್ಲ ಎಷ್ಟು ಉತ್ಸಾಹ ತುಂಬುತ್ತಿದ್ದಾನೆ. ನಂದರಾಜ ನನ್ ಕೃಷ್ಣ ಅಲ್ಲ, ನಮ್ಮ ಕೃಷ್ಣ.
ಹೌದು ಯಶೋದೆ, ನನಗೂ ಪೂರ್ಣ ವಿಶ್ವಾಸ ಬಂದಿದೆ. ನಮ್ ಕೃಷ್ಣ ಒಂದು ದಿನ ಪೂರ್ತಿ ಬ್ರಜಮಂಡಲನೇ ನೋಡ್ಕೋತಾನೆ, ಭಯಮುಕ್ತ ಸಮಾಜದ ನಿರ್ಮಾಣನೂ ಮಾಡ್ತಾನೆ. ಸತ್ಯ ಹೇಳಿದ್ರಿ. ಈ ನೆಲದಲ್ಲಿ ಬರೀ ಕಲ್ಲ ಇದೆ.